ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇವತ್ತು ಬೂಕುಂಪೇಟೆ ಜಾತ್ರೆಗೆ ಬಂದಿದ್ದೀವಿ ನಾವು. ದನಗೋಲ್ ಜಾತ್ರೆ ಇಲ್ಲಿ ಏನ್ ವಿಶೇಷತೆ ಅಂದ್ರೆ ಪ್ರತಿಯೊಬ್ರು ತುಂಬಾ ಅಚ್ಚುಕಟ್ಟಾಗಿ ವರ್ಷವೆಲ್ಲ ಸಾಕಿ ವರ್ಷದಲ್ಲಿ ಒಂದ್ ದಿವಸ ಕಟ್ಟಿ ದನಗಳನ್ನ ಇಲ್ಲಿ ಮೆರ್ಸೋಂತ ಜಾತ್ರೆ. ಇಲ್ಲಿ ತುಂಬಾ ಜನ ರೈತರು ಸೇರಿರ್ತಾರೆ. ಬನ್ನಿ ಇಲ್ಲಿ ಎತ್ಕೊಳ್ ಬಗ್ಗೆ ಅವರು ಮಾಹಿತಿ ಹೇಳ್ತಾರೆ, ಆಮೇಲೆ ಈ ಜಾತ್ರೆ ಬಗ್ಗೆ ವಿಶೇಷತೆ ಏನು ಅಂತ ಹೇಳ್ತಾರೆ. ಹೇಳಿ ಸರ್, ನಿಮ್ಮ ಹೆಸರೇನು, ನಿಮ್ಮ ಯಾವ ಊರು? ಗೋವಿಂದ ಚೆನ್ನಳ್ಳಿ ಗ್ರಾಮ ಇರಿಸಾಯ ಹೋಗಿ ಮಾತಾಡಿ ನೀವು. ದನಗಳು ನಮ್ಮ ಜಾತ್ರೆ ಅಂತ ಶೋಕಿಗೆ ಮಾಡ್ತೀವಿ. ಅಲ್ಲ 4-5 ದಿನ ತಂದು ಸಾಕಿದೀವಿ. ಈಗ ಎಷ್ಟೆಲ್ಲ ಆಯ್ತಣ್ಣ? ಆರಲ್ಲ ಸರ್, ಆರಲ್ಲು ಕಡೆಯಲ್ಲು. ಎಷ್ಟು ಹೇಳ್ತೀರಣ್ಣ ಇವ್ರು? 5 ಲಕ್ಷ ಹೇಳ್ತಾ ಇದೀವಿ. 5.5 ಲಕ್ಷ ಹೇಳ್ತಾ ಇದೀವಿ. ವ್ಯಾಪಾರ ಆಗಿಲ್ಲ ಇನ್ನ? ಇಲ್ಲ ಸರ್, ಇಲ್ಲ, ಕೇಳ್ತಾ ಇದಾರೆ, ಹೋಗ್ತಾ ಇದಾರೆ. ಕೇಳ್ದೆ ಬಂತು, ಇನ್ನು ವ್ಯಾಪಾರ ಆಗಿಲ್ಲ? ಇಲ್ಲ, ಇನ್ನಾಗಿಲ್ಲ. ಎಷ್ಟು ವರ್ಷದಿಂದ ಸಾಕಿದ್ರಣ್ಣ ಇವ? ಸರ್ ಈಗ ಒಂದು 5 ತಿಂಗಳಾಯ್ತು ಅಣ್ಣ ನಾವು. ನೀವ್ ತಾಟ 5 ತಿಂಗಳಾಯ್ತ ಅಣ್ಣ? ಆಮೇಲೆ ಯಾವ ತರ ಇದೆ ಇದು ಬಣ್ಣ? ಅಲ್ಲಿ ಚೆನ್ನಾಗಿದೆ ಸರ್, ನೋಡ್ಬೋದು ನೀವೇ. ಬಣ್ಣ ಎಲ್ಲ ಜಾತಿ ಕುಲ ಎಲ್ಲ ನೋಡ್ಬೋದು, ಚೆನ್ನಾಗಿದೆ. ನೀವು ಬೇರೆ ಕಡೆಯಿಂದ ತಂದು ಸಾಕಿರೋದು ಅಣ್ಣ. ಹಳ್ಳಿಕಾರ್ ಬಗ್ಗೆ ಏನ್ ಹೇಳ್ತೀರಣ್ಣ ನೀವು? ಹಳ್ಳಿಕಾರ್ ಬೆಳೆಸ್ಬೇಕು, ಉಳಿಸ್ಬೇಕು. ಎಲ್ಲ ಸ್ವಲ್ಪ ಇದಾಗಿದೆ, ಅದೇ ನಮ್ಗಿರೋದು. ಅಣ್ಣ ನೀವು ಎಷ್ಟ್ ಜೊತೆ ಇದೆ ಜಾತ್ರೆ ಜನ? ನಿಮ್ಮ ಕಟ್ಟಿದ್ದೀರಾ? ನಮ್ಮ ಸ್ನೇಹಿತರಿಗೆ ಒಂದು 8 ಜೊತೆ ಇದೆ. 8 ಜೊತೆ ಕಟ್ಟಿದ್ದೀರಾ? 8-10 ಜೊತೆ ಇದೆ ಎಲ್ಲ ಸೇರಿ. ಎಲ್ಲ 10 ಜೊತೆ. ಎಲ್ಲ ವಿಷಯಕ್ಕೆ ನಮಸ್ಕಾರ. ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಇವತ್ತೇನಪ್ಪಾ ಅಂದ್ರೆ ಜಾತ್ರಾ ಮಹೋತ್ಸವದಲ್ಲಿ ಇವ್ರು ಯಾವ ತರ ಸಾಕ್ತಾರೆ, ಎಷ್ಟು ಕಷ್ಟಪಟ್ಟು ಸಾಕ್ತಾರೆ ನೋಡಿ. ಜಾತ್ರೆದಲ್ಲಿ ಏನೇನು ವಿಶೇಷತೆ ಹೇಳ್ತಾರೆ. ಸರ್ ಬನ್ನಿ ಸರ್, ನೋಡಿ. ನಮಸ್ತೆ, ನನ್ನ ಹೆಸರು ವಿನಯ್ ಅಂತ, ಹುಳಿಗೇರರು. ಹೇಳಿ, ಏನ್ ಮಾಹಿತಿ ಏನ್ ಬೇಕು? ಅಲ್ಲ ಅಣ್ಣ, ಹೊಸ ಏನೇನಾಗಿ ಸಾಕ್ತೀರಾ, ಹೆಂಗ್ ಸಾಕ್ತೀರಾ, ಸಾಕಿದೀರಾ ನೀವು? ಇದು ಬಂದು 6 7 ಲಕ್ಷ ರೂಪಾಯಿ. ಇವು ನಮ್ಮ ಹತ್ರ 1 ವರ್ಷದಿಂದಾವೆ. ಹೋದಷ್ಟು ಕೊಟ್ಟಿದ್ದು, ನಾವು ಜಾತ್ರೆ ಮೆರವಣಿಗೆ ಮಾಡ್ಬೇಕು ಅಂತ ಮತ್ತೆ ತಗೊಂಡ್ಬಂದು ನಾವೇ ಸಾಕ್ತಾ ಇದೀವಿ. ಇವು ಚಕ್ಕೆ ಬೂಸ, ಚಕ್ಕೆ ಹಿಂಡಿ, ಕಡಲೆ ಹಿಂಡಿ, ರವೆ ಬೂಸ, ಉಳ್ಳಿನೊಟ್ಟು, ಮುಸ್ಕಿನ್ ಜೋಳ ನುಚ್ಚು ಇವೆಲ್ಲ ಹಾಕ್ತಿವಿ. ಅಣ್ಣ ಜಾತ್ರೆ ಇರೋದ್ರಷ್ಟ ಮಾತ್ರ ಹಾಕ್ತಿರೋ, ಇಲ್ಲ ಪ್ರತಿ ದಿವಸ ನೀವು ಇಲ್ಲಿಂದ ಇಟ್ಕೊಂಡೋದ್ಮೇಲೆ ಕಂಟಿನ್ಯೂಸ್ ಆಗಿ ಅದೇ ಫುಡ್ ಅನ್ನ ಮೇಂಟೈನ್ ಮಾಡ್ತೀರೋ, ಇಲ್ಲಾಂದ್ರೆ ಜಾತ್ರೆ 1 ತಿಂಗಳು 2 ತಿಂಗಳು ಇದ್ದಂಗೆ ಆ ಫುಡ್ ಮೇಂಟೈನ್ ಮಾಡ್ತಿರೋ? ಪ್ರತಿ ದಿವಸಲು ಹಾಕ್ತಿವಿ ಸರ್. ಜಾತ್ರೆ ಹತ್ರ ಬಂದಾಗ ಏನು ಅಂದ್ರೆ ಸರ್, ಈಗ ನಾವ್ ಹೆಂಗೆ ಒಂದ್ ಫಂಕ್ಷನ್ ಹೋಗ್ಬೇಕು, ರೆಡಿ ಆಗ್ಬೇಕು, ಹಂಗೆ ಆ ಫಂಕ್ಷನ್ ಗೋಸ್ಕರನೇ 2 ತಿಂಗಳು ರೆಸ್ಟ್ ಕೊಡ್ತೀವಿ. ಓಕೆ, ಕೆಲಸ ಹೊಡಿತವೆ, ಕೆಲಸನೂ ಮಾಡ್ತವೆ. ನಾವೇನ್ ಮಾಡ್ತೀವಿ, ಆಗ ಅವ್ರು ನೀಟಾಗಿ ರೆಡಿ ಆಗ್ಬೇಕು, ಬಣ್ಣ ಚೆನ್ನಾಗಿರ್ಬೇಕು ಅನ್ನೋಕ್ಕೋಸ್ಕರ 2 ತಿಂಗಳು ರೆಸ್ಟ್ ಕೊಟ್ಬಿಡ್ತೀವಿ ಅವ್ರಿಗೆ. 2 ತಿಂಗಳು ರೆಸ್ಟ್ ಕೊಟ್ಟು ಹಾಲು, ಬೆಣ್ಣೆ, ಮೊಟ್ಟೆ ಎಲ್ಲ ಹಾಕ್ತಿವಿ. ಯಾವ್ದು ಎಷ್ಟೆಷ್ಟು ಕೊಡ್ತೀರ ಅಣ್ಣ? ಈಗ ಒಂದು ದಿವಸಕ್ಕೆ ನಾವು ಸಂಜೆ ಹೊತ್ತು ಹಾಲು 1 ಲೀಟರ್ ಹಾಲು, ಒಂದಕ್ಕೆ 2 ಮೊಟ್ಟೆ ಎಲ್ಲ ಹಾಕ್ತಿವಿ ಅಣ್ಣ. 5 kg ಹಿಂಡಿ ಹಾಕ್ತಿವಿ. ಇದಕ್ಕೆ ದೊಡ್ಡ ಎತ್ತಲ್ವಾ, 5 kg ಹಿಂಡಿ ಇಡ್ತೀವಿ ಒಂದ್ ದಿವಸಕ್ಕೆ. ಕಡ್ಲೆಕಾಯಿ ಹಿಂಡಿನ ಹಾಕ್ತಿರಲ್ಲ, ಬೇರೆ ಪೀಡ್ಸ್ ಎಲ್ಲ ಮಿಕ್ಸ್ ಎಲ್ಲಾದ್ರಿಂದ 5 kg ರವೆ ಬೂಸ, ಚಕ್ಕೆ ಬೂಸ, ಉಳ್ಳಿ ನುಚ್ಚು ಎಲ್ಲ ಮಿಕ್ಸ್ ಮಾಡಿ ಒಂದು 5 kg ಅವರೇಜ್ ಇಡ್ತೀವಿ ಸರ್. ಎಷ್ಟೆಲ್ಲ ಆಯ್ತಣ್ಣ? 6 7 ಲಕ್ಷ ವ್ಯಾಪಾರ ಹೇಳ್ತೀನಿ. ವ್ಯಾಪಾರ ಆಗಿಲ್ಲ ಸರ್. ಕೇಳ್ತಾವ್ರೆ, ನಾವೇ ಕೊಟ್ಟಿಲ್ಲ. ಎಷ್ಟು ಕೇಳ್ತಾವ್ರಣ್ಣ? ಒಂದು ಕೇಳಿದ್ರೆ ಸರ್ 5 ಲಕ್ಷ ಕೇಳವ್ರೆ. ಎಷ್ಟು ವರ್ಷ ಅಣ್ಣ ಇವಕ್ಕೆ? ಎಷ್ಟು ಏಜ್ ಅಂತ ಏನ್ ಹಬ್ಬ ಅಂದ್ರೆ ಒಂದು 12 ವರ್ಷ ಅದೇ ಟೈಮ್ ಇರ್ತದೆ. ಹಳ್ಳಿಕಾರ ಬಗ್ಗೆ ಏನ್ ಹೇಳ್ತೀರ ಅಣ್ಣ ನೀವು? ಸರ್ ಬಸವಣ್ಣ ದೇವ್ರಿದು, ಇದ್ರಲ್ಲಿ ದುಡ್ಡು ಮಾಡಕ್ ಆಗಲ್ಲ ಸರ್, ಪ್ರೀತಿಲಿ ಸಾಕ್ಬೇಕು. ಈಗ ಯಾಕೆಂದ್ರೆ ನಾವು ಇಲ್ಲಿ ಚಪ್ರ ಹಾಕ್ಸ್ಕೊಂಡು ಇವಕ್ಕೆಲ್ಲ ಮಾಡ್ತೀವಿ ಅಂದ್ರೆ ಪ್ರೀತಿಲಿ ಸಾಕ್ತಾ ಇರೋದು, ದುಡ್ಗೋಸ್ಕರ ಸಾಕಲ್ಲ ಸ. ಬಸವಣ್ಣವ್ರು ಎಂತ ದುಡ್ಡು ಮಾಡಿರೋಲ್ಲ ಇದಾರೆ, ಎಲ್ರಿಗೂ ಒಲೆಯಲ್ಲ ಸ. ಪ್ರೀತಿಯಲ್ಲಿ ಎಲ್ಲಾರು ಸಾಕಿದ್ರೆ ಸಂತೋಷ ಸರ್. ಹಳ್ಳಿಕಾರ್ ಉಳಿಸ್ಬೇಕು, ಹಳ್ಳಿಕಾರ್ ಬೆಳೆಸ್ಬೇಕು ಸರ್. ಅಷ್ಟೊಂದು ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ವೆಲ್ಕಮ್ ಸರ್. ಮೆಂಬರ್ ಕಲ್ಬಳ್ಳಿ. 18 ವರ್ಷ ಹುಡುಗದಿಂದ ನಾನು ಎತ್ತ ಸಾಕ್ತಾ ಇದ್ದೀನಿ. ನಮ್ಮ ಅಪ್ಪ ಇಲ್ಲ, ನಾನು ವರ್ಷ ನಾವು ಯಾವ್ದೇ ಟ್ರ್ಯಾಕ್ಟರ್ಲಿ ಇದಾಗಲಿ ಉಳಕ್ ಹೋಗಲ್ಲ, ದನ ಮೇಲೆ ಉಳೋದು. ನಾವು ಚೆನ್ನಾಗಿ ಬೇಸಾಯ ಮಾಡ್ಕೊಂಡು ನಾವು ಚೆನ್ನಾಗಿ ಇದ್ ಮಾಡ್ಕೊಂಡ್ ಬರ್ತೀವಿ ಅಣ್ಣ. 4 ಕಲ್ಲು ನೋಡ್ಕೊಳ್ಳಿ, 4 ಕಲ್ಲು ರೇಟ್ ಅಣ್ಣ 6.80 ಹೇಳ್ತಾ ಇದೀನಿ. 4 ಕಲ್ಲು ಅಣ್ಣ ಅವ 3.80 ಹೇಳ್ತಾ ಇದೀನಿ. ಅವು ಆ ಕಡೆ ಅಣ್ಣ 2.80 ಹೇಳ್ತೀನಿ. ಅವಣ 3.10 ಹೇಳ್ತಾ ಇದೀನಿ. ಅಲ್ಲ 2.10. ಕೊಡೋದು ಅಣ್ಣ 1.60 ಬಂದ್ರು ಕೊಡ್ತೀವಿ. ನಾವು ಸಾಕಿರೋ ಕಣ ಜಾತ್ರೆಗೆ ಅಂತಲೇ ಬರಕಲ್ಲ. ನಾವು ಆಲ್ರೆಡಿ ಸಾಕಿರೋವು, ಜಾತ್ರೆಗೆ ಅಂತ ಏನ್ ಬರಕ್ಲ. ಯತೀಶ್ ಅಂತ, ನಾನು B.Com ಮಾಡ್ಕೊಂಡಿದೀನಿ.
ಇದು ಹಾಲಲ್ಲಿನ ಕರುಗಳು. ಆಲೆ ಜಾತ್ರೆನ ಒಂದ್ 5-6 ವರ್ಷದಿಂದ ನಾವು ಬೂಕಂತ ಬೆಟ್ಟನ ಜಾತ್ರೆ ಮಾಡ್ಕೊಂಡ್ ಬಂದಿದೀವಿ. ಬೂಕ, ಮಾಗಡಿ, ಸಿದ್ಧಗಂಗೆ ಎಲ್ಲ ಮಾಡ್ಕೊಂಡ್ ಬರ್ತೀವಿ. ನಾವು ಎಲ್ಲಾ ಕಡೆ ಹೋಗಿ ದನಗಳು ತರೋದು, ತಿರ್ಗಾ ಸೇಲ್ ಮಾಡೋದು, ಸಾಕೋದು. ಇಷ್ಟ ಇದ್ರೆ ಮಾತ್ರ ಒಂದ್ ವರ್ಷ ಮಡಿಕೊಂಡ್ ಸಾಕ್ತಿವಿ, ಇಲ್ಲ ಅಂದ್ರೆ ಸೇಲ್ ಮಾಡ್ಬಿಡ್ತೀವಿ. ಆತರ ಇದು ಇನ್ನು ಇವಾಗ ತಂದಿದ್ ಮೆರವಣಿಗೆ ಅಂತಲೇ 1 ಲಕ್ಷ ವ್ಯಾಪಾರ ಹೇಳ್ತಾ ಇದೀವಿ. 80,000 ಸರ್, 80,000 ಬಂದ್ರೆ ಕೊಡ್ತೀವಿ. ಸರ್ ಇದು ಇನ್ನೂ ಅಲ್ಲಾಗಿಲ್ಲ, 3 ಲಕ್ಷ ವ್ಯಾಪಾರ ಆಗಿದೆ, ಕೊಟ್ಬಿಟ್ಟಿದೀವಿ ಆಲ್ರೆಡಿ. ಸೇಲ್ ಆಗ್ಬಿಟ್ಟಿದೆ. 3 ಲಕ್ಷ ಕೊಟ್ಟಿದೀವಿ. ಮೈಸೂರು. ಹೌದು. ಸರ್ ಇವು 3 ಲಕ್ಷ ವ್ಯಾಪಾರ ಹೇಳ್ತಾ ಇದೀವಿ, ಇನ್ನೂ ಅಲ್ಲಾಗಿಲ್ಲ. ಎಲ್ಲ ನಾವು ಅಲ್ಲಾಗ್ದಿದ್ ಪಾರ್ಟಿ ಕರ್ಗಳನ್ನ ಇಕ್ಕಿರೋದು. ಯಾವ್ದು ಅಲ್ಲಾಗಿರೋ ಕರ್ಗಳು ಯಾವ್ದು ಇಕ್ಕಿಲ್ಲ. ಎಲ್ಲ ಅಲ್ಲಾಗ್ದಿಲ್ಲ ಇರೋ ಕರ್ಗಳನ್ನ ಇಕ್ಕಿರೋದು. ಸರ್ 3 ಲಕ್ಷ ಹೇಳ್ತಾ ಇದೀವಿ. 280, 290 ಬಂದ್ರೆ ಕೊಡ್ತೀರಾ? ಹೌದು. ಇವು 3 ಲಕ್ಷ ವ್ಯಾಪಾರ ಹೇಳ್ತಾ ಇದೀವಿ, ಇನ್ನೂ ಅಲ್ಲಾಗಿಲ್ಲ. 2.5 ಬಂದ್ರೆ ಕೊಡ್ತೀವಿ. ಹೌದು. ಇವು 4.5 ಲಕ್ಷ ವ್ಯಾಪಾರ ಹೇಳ್ತಾ ಇದೀವಿ, 4 ಲಕ್ಷಕ್ಕೆ ಬಂದ್ರೆ ಕೊಟ್ಬಿಡ್ತೀವಿ. ಇವು ಇನ್ನೂ ಅಲ್ಲಾಗಿಲ್ಲ. ಸರ್ 7.5 ಲಕ್ಷ ವ್ಯಾಪಾರ ಹೇಳ್ತಾ ಇದೀವಿ. ಹೌದು. ಇನ್ನು ಅಲ್ಲಾಗಿಲ್ಲ ಸರ್. ಇದೊಂದು ಘಾಟಿಲ್ ತಗೊಂಡ್ಬಂದಿದ್ದು 3 ಲಕ್ಷ ಕೊಟ್ಟು 6 ಲಕ್ಷಕ್ಕೆ ಬಂದ್ರೆ ಕೊಡ್ತೀವಿ. ಏನಿಲ್ಲ ಸರ್, ಸುಮ್ನೆ ಶೋಕಿಗೆ ಸಾಕಿರೋದು. 6 ಲಕ್ಷ ಆದ್ರೆ ಕೊಡ್ತೀವಿ ಸರ್. ಹೌದು. ಅಣ್ಣ, ಜಾತ್ರೆಗೆ ಕ್ವಾಣ ತಂದಿದ್ದೀರಿ, ಏನಣ್ಣ ವಿಶೇಷತೆ? ಇದು ಹೈನುಗಾರಿಕೆಗೆ ಸೀಮಿತವಾಗಿದ್ದ ಹೊರತು ಬೇರೆ ಯಾವ್ದಕ್ಕಂತೂ ಆಗಲ್ಲ. ಈ ಕರ್ನಾಟಕ ರಾಜ್ಯದಲ್ಲಿ ಇದು ಹೈನುಗಾರಿಕೆಗೆ ವೆಟನರಿಗೆ ನಾನು ಕೊಡ್ಬೇಕು ಅನ್ಕೊಂಡು ಈ ಬೂಕುನ್ ಬೆಟ್ಟಕ್ಕೆ ಹೊಡ್ಕೊಂಡ್ ಬಂದಿದೀನಿ. ದುಡ್ಡನ್ನ ಸಿಗುವಂತೂ ನಾವು ಬಂದಿಲ್ಲ. ಇದು ಎಲ್ಲಾರು ಅರ್ಥ ಮಾಡ್ಕೋಬೇಕು, ನಮ್ಮ ರೈತಾಪಿ ವರ್ಗದವರು. ಸಿಕ್ಕೇರಿ ಹೋಬಳಿ, ಬೋಳ್ಮಾರ್ನಹಳ್ಳಿ, ಕೊಪ್ಪಳು, ಕೇರ್ಪೇಟೆ ತಾಲೂಕ್, ಮಂಡ್ಯ ಜಿಲ್ಲೆ. ಅಣ್ಣ, ಎಷ್ಟು ವರ್ಷ ಆಯ್ತು ಸಾಕಕ್ಕೆ? 12 ತಿಂಗಳಾಗಿದೆ ಸರ್. ಇವು ಎಷ್ಟಣ್ಣ? 12 ತಿಂಗಳಾಗಿದೆ. 12 ತಿಂಗಳಾಯ್ತೆ. ಅಣ್ಣ, ನೀವು ಕರಿನಲ್ಲಿ ತಂದು ಸಾಕ್ತಾ ಇರೋದಿಲ್ಲ? ದೊಡ್ಡದ ಮನೆ ಕರಿನಿಂದ ಸಾಕ್ತಾ ಇರೋದಣ್ಣ? ಈ ಕ್ವಾಣದ ವಿಶೇಷತೆ ಏನಣ್ಣ? ಕ್ವಾಣದ ವಿಶೇಷತೆ ನಾವು ಹೈನುಗಾರಿಕೆಗೆ ಸಂಬಂಧಪಟ್ಟದ್ದು ಅಂತ ಅಂದ್ರೆ ನಾವು ಈಟಿ ಕೊಡಕ್ಕೆ ಎಮ್ಮೆಗಳಿಗೆ, ಅದಕ್ಕೋಸ್ಕರ 7th ಉಕ್ಕೆ ಹೊಡಿಬೋದಾ? ಉಕ್ಕೆ 6 ಗಾಡಿ ಹೊಡಿತೀವಿ. ಅಣ್ಣ, ಎತ್ತಿನ ಗಾಡಿ ಎಲ್ಲ ಹೊಡಿತೀರಿ ಇದ್ರಲ್ಲಿ? ಅಣ್ಣ, ಕ್ವಾಣಿಗೆ ಎಷ್ಟು ವರ್ಷ ವಯಸ್ಸಾಗೈತೆ? ಈಗ 1 ವರ್ಷ ಆಗಿದೆ. 1 ವರ್ಷ ಆಯ್ತು. ಎಷ್ಟಲ್ಲಾಗಿದಾವೆ? ಅಲ್ಲಾಗಿಲ್ಲ. ಅಲ್ಲಾಗಿಲ್ವಾ? ಅಲ್ಲಾಗಿಲ್ಲ. ಏನೇನ್ ಕೊಡ್ತೀರಾ ಕ್ವಾಣದ ಫುಡ್? ಇವಕ್ಕೆ ಮೊಟ್ಟೆ, ಹಾಲು, ಬಾಳೆಹಣ್ಣು, ಎಣ್ಣೆ, ಮೆಡಿಸಿನ್ ಎಲ್ಲ ಕೊಡ್ತೀವಿ. ಸುಳ್ಳು ಹಣ್ಣು ಎಲ್ಲಾನು ಕೊಡ್ತೀರಾ? ಚೆನ್ನಾಗಿ ಸಾಕಿದ್ರೆ ಅಣ್ಣ. ಒಂಚೂರು 100 ರೂಪಾಯಿ ಇಡಿ ಬಿಡು.